ನಮಸ್ತೆ ಸ್ನೇಹಿತರೆ, ನಾನು ಬಾಲಕೃಷ್ಣ. ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪಡುಬಿದ್ರೆ ದೇವಸ್ಥಾನ ಮುಂಭಾಗದಲ್ಲಿ ನಿಂತಿದ್ದೇನೆ. ಸುಂದರವಾದ ಬೆಳಗಿನ ಜಾವ, ತಂಪಾದ ವಾತಾವರಣದಲ್ಲಿ, ಸುಂದರವಾದ ಪರಿಸರದಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಬರದಿಂದ ಸಾಗ್ತಾ ಉಂಟು. ಹಾಗೆ ಇದು ಹಿಂದಿನ ಕಾಲದಲ್ಲಿಂದ ಬಂದಂಥ ಮುಖ ದ್ವಾರ. ಹಿಂದಿನವರು ಹೇಗೆ ಕಟ್ಟಿಟ್ಟಿದ್ರು, ಮುಂದೆ ನಮಗೆ ನೋಡಲಿಕ್ಕೆ ಸಿಗ್ತದ ಇಲ್ವ. ಹಾಗಾಗಿ ಇವತ್ತೇ ನಾನು ಇದರ ಚಿತ್ರಣ ಒಂದು ಸಣ್ಣ ತುಣುಕು ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಒಂದು ಸಣ್ಣ ವಿಡಿಯೋ ಶೂಟಿಂಗ್ ಮಾಡ್ತಾಯಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಬಾಲಾಲಯ ಇದನ್ನೆಲ್ಲ ತೋರಿಸಿದ್ದೆ. ಈಗ ಒಳಗೆ ಹೋಗೋದು ಬೇಡ, ಒಳಗೆ ಕೆಲಸ ಕಾರ್ಯಗಳು ನಡೀತಾ ಉಂಟು. ಹಾಗೆಯೇ ಇಲ್ಲಿ ಒಂದು ಆಫೀಸು ಓಪನ್ ಆಗಿದೆ. ಇಲ್ಲಿ ಒಂದು ಆಫೀಸ್ ಓಪನ್ ಆಗಿದೆ, ಜೀರ್ಣೋದ್ಧಾರ ಸಮಿತಿ ಕಾರ್ಯಾಲಯ ಅಂತ. ಇಲ್ಲಿ ಸೇವೆ ಕೊಡುವವರು ಈ ಆಫೀಸ್ನಲ್ಲಿ ವಿಚಾರಣೆ ಮಾಡಿ ತಮ್ಮ ಕೈಲಾದ ಸಹಾಯ, ಧನ ಸಹಾಯವನ್ನು ಮಾಡಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಆಶೀರ್ವಾದಕ್ಕೆ ನೀವು ಕಾರಣ ಆಗಬೇಕು ಅಂತ. ಹಾಗೆ ಇದರಲ್ಲಿ ವಿಶೇಷತೆ ತುಂಬ ಉಂಟು. ಹಳೆ ಕಾಲದ ದೇವಸ್ಥಾನವನ್ನು ತುಂಬ ವರ್ಷದ ನಂತರ ಜೀರ್ಣೋದ್ಧಾರ ಮಾಡಲಿಕ್ಕೆ ಎಲ್ಲರೂ ತೀರ್ಮಾನ ಮಾಡಿ ಕೆಲಸವನ್ನು ಶುರು ಮಾಡಿದ್ದಾರೆ. ತನು ಮನು ಸಹಾಯ, ಧನ ಸಹಾಯದಿಂದ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿದರೆ ಈ ಸುಂದರವಾದ ಪರಿಸರದಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ನಿರ್ಮಾಣ ಆಗ್ತದೆ. ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಬಹಳ ಆಸೆಯಿಂದ ಹೇಳ್ತಾ ಇದ್ದೀನಿ. ನೋಡಿ, ಜೀರ್ಣೋದ್ಧಾರ ಸಮಿತಿ ಬೋರ್ಡ್ ಹಾಕಿದ್ದಾರೆ. ಕಾರ್ಯಾಲಯ ಓಪನ್ ಆಗ್ತದೆ, ಅಲ್ಲಿ ಬಂದು ವಿಚಾರಣೆ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಸೇವೆ ಕೊಡುವವರಿಗೆ ಒಂದು ಕಲ್ಲಿಗೆ ಇಷ್ಟು, 2 ಕಲ್ಲಿಗೆ ಇಷ್ಟು, ಹಾಗೆ 5 ಕಲ್ಲಿಗೆ, ಹೀಗೆ ಮುಂದೆಲ್ಲ ಅದಕ್ಕೆ ಎಷ್ಟೆಷ್ಟು ಆಗ್ತದೆ ಅಂತೇಳಿ ಆ ಬೋರ್ಡ್ನಲ್ಲಿ ಹಾಕಿದ್ದಾರೆ. ಇಚ್ಛೆ ಇದ್ದವರು ಈ ಬೋರ್ಡ್ನಲ್ಲಿ ಒಂದು ಸ್ಕ್ಯಾನರ್ ಉಂಟು, ಅದಕ್ಕೆ ಸ್ಕ್ಯಾನ್ ಮಾಡಿ ನಿಮ್ಮ ಸಹಾಯವನ್ನು ಕೊಡ್ಬೋದು, ದೇವರ ಕೃಪೆಗೆ ಪಾತ್ರರು ಆಗ್ಬೋದು. ಹಾಗೆ ಇದು ದೂರದಲ್ಲಿ ಕಾಣ್ತಾ ಇರುವಂಥ ಹಳೆಯ ಚಿತ್ರಗಳು ನೋಡಿ. ಇದು ಬಾಲಾಲಯ. ಈಗ ಗದ್ದೆ ಮಾಡಿದ್ದಾರೆ, ಪೈರುಗಳೆಲ್ಲ ಈಗ ಬರ್ತಾ ಉಂಟು. ಮುಂದಿನ ವರ್ಷದೊಳಗೆ ಜಾತ್ರೆಯ ಸಮಯದಲ್ಲಿ ಜೀರ್ಣೋದ್ಧಾರ ಆಗಿ ರಥೋತ್ಸವ ಆಗಬೇಕು ಅಂತ ಹಿರಿಯರೆಲ್ಲ ಸೇರಿಕೊಂಡು ಕಮಿಟಿಯವರು ಮಾಡಿದ್ದಾರೆ. ನೋಡಿ, ಇದು ಆಫೀಸ್ ಹೊಸದಾಗಿ ನಿರ್ಮಾಣ ಆಗಿದೆ. ಕೆಲಸ ಕಾರ್ಯಗಳು ಒಳಗಿಂದ ಬರದಿಂದ ಸಾಗ್ತಾ ಉಂಟು. ಒಳಗೆ ಹೋಗುವ ಒಂದು ಕೆಲಸ ಮಾಡುವವರಿಗೆ ಮಳೆಯಿಂದಾಗಿ ನೀರು ಬೀಳಬಾರ್ದು ಅಂತ ಒಳಗೊಂದು ಚಪ್ಪರವನ್ನು ಹಾಕಿದ್ದಾರೆ. ಇದು ದ್ವಾರ. ಸಿಮೆಂಟ್ಗಳೆಲ್ಲ ಬಂದು ಇಲ್ಲಿ ರಾಶಿ ಹಾಕಿದ್ದಾರೆ. ಮಳೆಯಿಂದಾಗಿ ನೆನಿಬಾರ್ದು, ಚಂಡಿ ಆಗಬಾರ್ದು ಅಂತ ವಿಶೇಷ ಕಾರ್ಯಕ್ರಮಗಳ ಬೋರ್ಡನ್ನು ಹಾಕಿದ್ದಾರೆ. ನೋಡಿ, ಇದು ಈಗಿನ ಚಿತ್ರಣ ಎಲ್ಲವನ್ನು ಹಾಕಿದ್ದಾರೆ. ಮೇಲೆ ಸುಂದರವಾದ ಒಂದು ಮಾಡನ್ನು ಹಾಕಿದ್ದಾರೆ. ಕೆಲಸ ಕಾರ್ಯ ಮುಗಿಯುವವರೆಗೂ ಬಹಳ ಎತ್ತರದಲ್ಲಿ ಹಾಕಿದ್ದಾರೆ. ಮಣ್ಣು, ಹೊಯ್ಗೆ, ಜಲ್ಲಿ ಕಲ್ಲುಗಳು ಎಲ್ಲವೂ ಹೊಂದಿದ್ದಿದೆ. ಹಾಗೆ ಪಂಚಾಂಗವನ್ನು ಹಾಕ್ತಾಯಿದ್ದಾರೆ. ನೋಡಿ, ಇದು ಈಗಿನದ್ದು. ಓಕೆ ಸ್ನೇಹಿತರೆ, ನಿಮ್ಮ ವಿಶ್ವಾಸ ಹೀಗೆ ಇರಲಿ. ಸಹಾಯ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ನಿಮ್ಮ ಮಕ್ಕಳಿಗೆಲ್ಲ ಇದು ದೇವಸ್ಥಾನ ಹೀಗಿತ್ತು ಅಂತ ತೋರಿಸೋದಕ್ಕೆ ಒಂದು ನೆನಪು ಮಾತ್ರ. ನಮಸ್ತೆ, ಬಾಲಕೃಷ್ಣ ಅಂತ.